ಇವತ್ತು ಹೊಟ್ಟೆ ನೋವು ಅಂತ ನಾಟಕ ಮಾಡೋಣ. ನಮ್ಮ ಅಮ್ಮಗೆ ಸ್ಕೂಲಿಗೆ ಹೋಗೋದು ಬೇಡಪ್ಪ. ಅಯ್ಯೋ ಹೊಟ್ಟೆ ನೋವು, ಹೊಟ್ಟೆ ನೋವು, ಭಾಳ ಹೊಟ್ಟೆ ನೋಯ್ತೈತೆ ಅಮ್ಮ, ಅಮ್ಮ ಹೊಟ್ಟೆ ನೋಯ್ತೈತೆ. ಯಾಕತ್ತ ಮನೆ ಅಳ್ತಾ ಇದೀಯಾ? ನಮ್ಮ ಅಮ್ಮ ಕೇಳ್ತೈತೆ, ಅಮ್ಮ ನಂಗೆ ತುಂಬಾ ಹೊಟ್ಟೆ ನೋಯ್ತೈತೆ. ಸ್ಕೂಲಿಗೆ ಹೋಗೋ ಟೈಮ್ ಕರೆಕ್ಟ್ ಆಗಿ ನಿನಗೆ ದಿಸಾಲು ಹೊಟ್ಟೆ ನೋಯ್ತದೆ. ತಡೀಲಿ, ಒಲೆ ಹಚ್ಚಿದ್ದೀನಿ, ಕೆಲ್ಸ ಬರ್ತೀನಿ ನಿನಗೆ ಐತೆ. ತಮ್ಮಣ್ಣಿ ಕೋಲೆಲ್ಲ ಐತದ ಕೋಲು. ದಿಸಾ ಸ್ಕೂಲಿಗೆ ಹೋಗೋ ಟೈಮಿಗೆ ನಿನಗೆ ಹೊಟ್ಟೆ ನೋಯೋದು, ಬೇರೆ ಆಗೋದು, ವಾಂತಿ ಆಗೋದು ಆಗುತ್ತೆ. ಬಂದೆ ತಡಿ. ಏನು ದಿಸಾ ಸ್ಕೂಲಿಗೆ ಹೋಗಲ್ಲ ಅಂತೀಯಾ? ಒಂದು ಬಿಟ ನೋಡಂಗ ನಿನಗೆ. ತಮ್ಮಣ್ಣಿ ತಮ್ಮಣ್ಣಿ ಬಾರ ಸ್ಕೂಲಿಗೆ ಹೋಗೋಣ. ಇಲ್ಲೊಬ್ಳು ಬಂದು ಬಿಡ್ತಾಳ ಹಂಗೆ, ಬಾರ ಸ್ಕೂಲಿಗೆ ಹೋಗೋಣ ಅಂತ. ನಾನು ಹೋದರೆ ಹೋಗ್ತೀನಿ, ಬಿಟ್ಟಾರೆ ಬಿಡ್ತೀನಿ. ಈಗೀಗ ಯಾಕೆ ಈಕಿ ಪಾಡಿಗೆ ಸ್ಕೂಲಿಗೆ ಹೋಗೋದು ಬಿಟ್ಟು ಬಂದ್ಬಿಡ್ತಾ ನಂಗೆ, ಬಂದ್ಬಿಡ್ತಾ. ಏನಾದ್ರು ಗುನು 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 ಅಂತಿರೋದು? ಆ ಹುಡುಗಿ ಪಾಪ ಸ್ಕೂಲಿಗೆ ಕರೆಯಕ್ ಬಂದ್ರೆ ಯಾಕಂಟಿ ತಮ್ಮಣ್ಣಿ ಹಂಗಿದ್ದಾನೆ, ಇವತ್ತು ಸ್ಕೂಲಿಗೆ ಬರಲ್ವಾ? ರೆಡಿನೂ ಆಗಿಲ್ಲ. ನೋಡವ ಖುಷಿ, ಸ್ಕೂಲಿಗೆ ರೆಡಿ ಆಗಿಲ್ಲ, ನಾನು ಸ್ಕೂಲಿಗೆ ಹೋಗಲ್ಲ, ಹೊಟ್ಟೆ ನೋಯ್ತೈತೆ ಅಂತ ಹೇಳ್ತಿದ್ದಾನೆ. ಹೌದೇನೋ ತಮ್ಮಣ್ಣಿ, ನೀವತ್ತೆಲ್ಲ ನೋಟ್ಸ್ ನೋಡ್ತೀನಿ ಅಂತ ಹೇಳಿದ್ರಲ್ಲೋ ಮ್ಯಾಮು. ಬರ್ತಿದ್ರಲ್ರಿ ಮ್ಯಾಮಿಗೆ ತೋರ್ಸೋದು. ನಾನು ಹೋಮ್ವರ್ಕ್ ಬರ್ದಿಲ್ಲ ಅಂತಾನೆ ಹೊಟ್ಟೆ ನೋವು ಅಂತ ನಡ್ಕೊಂಡ್ಬಿಡ್ತಾ ಇದ್ದೀನಿ. ಇದ್ರ ಬಂದ್ಲು ಬಾರೋ ಅಂತ. ಏನದು ಒಬ್ಬೆ ಗುನು 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 ಅಂತೀಯಾ? ಬಾಯ್ ಬಿಟ್ಟು ಹೇಳು. ಅಮ್ಮ ನಿಜವಾಗ್ಲೂ ಹೊಟ್ಟೆ ನೋಯ್ತೈತೆ ಖುಷಿ, ನಾನು ಇವತ್ತು ಬರಲ್ಲ. ಎಲ್ಲ ಹೋಮ್ವರ್ಕ್ ಎಲ್ಲ ಬರ್ದಿದ್ದೀನಿ, ನೋಟ್ಸ್ ಕಂಪ್ಲೀಟ್ ಮಾಡಿದ್ದೀನಿ, ನಾಳೆ ಬಂದು ತೋರಿಸ್ತೀನಿ ಮ್ಯಾಮ್ಗೆ, ನೀನು ಹೋಗಿ. ಹೌದಾ ತಮ್ಮಣ್ಣಿ, ಹಂಗಾರೆ ನೋಟ್ಸ್ ಎಲ್ಲ ಕೊಡು, ನಾನು ಕರೆಕ್ಷನ್ ಮಾಡಿಸ್ತೀನಿ ಮ್ಯಾಮ್ ಹತ್ರ. ನನಗೆ ಸ್ಕೂಲಿಗೆ ಟೈಮ್ ಆಗ್ತಿದೆ ಆಂಟಿ, ಬ್ಯಾಗ್ ಬೇರೆ ತಗೊಂಡು ಹೋಗ್ಬೇಕು. ನಾನು ಬರ್ತೀನಿ, ತಮ್ಮಣ್ಣಿಗೆ ಹುಷಾರಿಲ್ಲ ಅಂತ ನಾನು ಮ್ಯಾಮ್ಗೆ ಹೇಳ್ತೀನಿ. ನೋಡಿ ಹೆಂಗ್ ಹೊಟ್ಟೆ ನೋವು ಅಂತ ನಾಟಕ ಮಾಡ್ತಾನೆ. ನೋಟ್ಸ್ ಎಲ್ಲ ಬರದಾನ ಇಲ್ಲ, ನೋಡ್ತೀನಿ ತಗ ನಾನೇ. ಆಂಟಿ ಬಾಯ್ ಕಣ ತಮ್ಮಣಿ, ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಳ್ಳೋ. ನನಗೆ ಗೊತ್ತು, ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊಂತೀನಿ, ಹೇಳೋಕರ ತೋರ್ಸ್ಕೊಂತೀನಿ. ಅವಳಿಗೆ ಕಾಲ್ದಸೆ ನುಸಿ ಹೋಗ. ಹೆಂಗ್ ಓದಿ ನೋಟ್ಸ್ ಬರೆಯೋದು ಎಲ್ಲ ಮಾಡ್ಕೊಂತೈತಿ. ನೀನು ನೋಟ್ಸ್ ಬರ್ದಿಲ್ಲೇನೋ, ಅದಕ್ಕೆ ನಾಟಕ ಮಾಡ್ತಿದ್ದೆ, ನನಗೆ ಗೊತ್ತು ತಗ. ನಾಳೆ ನಿಮ್ಮ ಮ್ಯಾಮ್ ಹತ್ರನೇ ಬರ್ತೀನಿ ನೋಡಿ. ನಾನು ಎಲ್ಲ ಬರ್ದಿದ್ದೀನಿ ಕಣಮ್ಮ. ಹಂಗಂಗೆ ಮಾಡ್ತಾಳೆ ಖುಷಿ. ಬಾ ಒಂದು ಸ್ವಲ್ಪ ಕಷಾಯ ಮಾಡ್ಕೊಡ್ತೀನಿ, ಕುಡ್ದು ಮಕ್ಕನಂತೆ. ಸರಿ. ಏನು ಹುಡುಗರ ಏನ ಓದೋ ಟೈಮಾಗ ಓದಲ್ಲ, ಆಮೇಲೆ ಕೂಲಿಗೆ ನಾಳೆ ಮಾಡ್ಕೊಂಡು ತಿನ್ರಿ. ನಾವೇನು ಮಾಡೋಣ, ನಮ್ಮ ಜೀವನ ಹಿಂಗೆ ಆತಲ್ಲಪ್ಪ ಅಂತ ನಾವು ಪೇಚಾಡಿದ್ರೆ ಇವಕ್ಕೆ ಏನು ಗೊತ್ತಾಗಲ್ಲ. ಹಬ್ಬ ಹೆಂಗ ನೋಡ್ಸ್ ಬರ್ತಿದ್ದಿಲ್ಲ, ಇವತ್ತು ಬಚ್ಚ ಹೋಗ್ಬಿಟ್ಟೆ. ಇವತ್ತೆಲ್ಲ ಕುತ್ಕೊಂಡ್ ಬರಿಬೇಕು ಕಣಪ್ಪ, ನಾಳೆ ಇಲ್ಲ ಅಂದ್ರೆ ಹೊರ ನಿಲ್ಲಿಸ್ತಾರೆ. ಒಂದ್ ಸ್ವಲ್ಪ ಆಟ ಆಡ್ಕೊಂಬಂದ್ ಬರಿಯನು. ಬೇಡ ಬೇಡ, ಮತ್ತೆ ಅಮ್ಮಗ ಅನುಮಾನ ಬರುತ್ತೆ ಆಟ ಆಡಕ್ ಹೋದ್ರೆ. ಎಲ್ಲ ನೋಟ್ಸ್ ಬರ್ದಿಟ್ಟು ಆಮೇಲೆ ಹೋಗೋಣಂತೆ ಆಟ ಆಡಕ್ಕೆ. ಶಾರದಾ ಎಲ್ಲಿಗೆ ಹೋದ್ಲ ಏನೋ ನೋಡು, ಮನೆ ತುಂಬಾ ಹುಡುಕ್ ಬಂದೆ. ಶಾರದಾ ಎಲ್ಲಿ ಹೋಯ್ದೆ? ಶಾರದಾ ಈ ಕಡೆಯಿಂದ ಬರ್ತದೀಯಾ? ನಿಮ್ಮ ಅಣ್ಣ ಪಾಪ ಒಬ್ನೇ ಕುತ್ಕೊಂಡಾನೆ. ಆ ಗಂಗಾಜಿ ಮನೆಗೆ ಹೋಗಿದ್ದ ಕಣ್ಗೌಡ್ರೆ. ಯಾಕೆ? ಅಣ್ಣ ಬಂದಿದ್ದಲ್ಲ, ಕಾಕಣ ತಂದಿದ್ದ ಅತ್ಲಗೆ ಒಂದು ಕೋಳಿ ಕೇಳ್ಕೊಂಬರೋಣ ಅಂತ ಹೋಗಿದ್ದೆ. ಕೋಳಿ ತಂದು ಅಲ್ಲಿ ಹಿಂದಗಡೆ ಇಟ್ಟು ಬಂದೆ, ಈ ಕಡೆ ಮುಂದ್ಗಡೆ ಹಾಸಿ. ಹೌದೇ? ಆ ಗಂಗಾಜಿ ಇಲ್ಲದ್ದೆ ರೇಟ್ ಕಣ್ ಶಾರದಾ, ನಾನೇ ತರ್ತಿದ್ದಿಲ್ಲೇ. ನಾನು ಹಿಂಗ ಅಂತ ಹೋಗಿ ಕೊಡ್ತಾ ಅಂತ ಗೌಡ್ರೆ ಅತ್ಲಗೆ. ನಾನು ಹುಂಜ ತಾನನ ಚೆನ್ನಾಗಿತ್ತು, ಒಂದು ಕೆಂಪು ಹುಂಜ ತಗೋಣ ಅಂತ ಅಂದೆ. ಅಷ್ಟೊತ್ತಿಗೆ ಅಲ್ಲಿ ಮಂಗಳು ಬಂದ್ಲು, ಮೊಟ್ಟೆ ಇಡೋ ಕೋಳಿ ಚೆನ್ನಾಗೈತೆ, ಇದನ್ನೇ ತಗೊಂಡು ಹೋಗು ಅಂದ್ಲು. ಅದಕ್ಕೆ ಅದು ತಗೊಂಬಂದಲ್ಲಿ ಹಿಂದ್ಗಡೆ ಕಾಲು ಕಟ್ಟಿ ಅಲ್ಲಿ ಇದು ಕಟ್ಟೀನಿ, ಕೊಯ್ರಿ. ಹೋಗ ನಮ್ಮವ್ವ, ನಾನೇ ಕೊಯ್ಯೋಣ ತಮೇಲಿ ಬ್ಯಾಗಿಗೆ ಹಾಕ್ಕೊಡು, ಅಲ್ಲಿ ಕೋಳಿ ಅಂಗಡಿಗೆ ಹೋಗಿ ಕೊಯ್ಸ್ಕೊಂಬರ್ತೀನಿ. ಫ್ರೀ ಅದಕ್ಕೆ 20 ರೂಪಾಯಿ ಕೊಡ್ಬೇಕು. ಕೊಯ್ಯೋಗಿ ಏನು ಕೆಲಸ ಐತೆ ನಿನಗೆ? ನನಗೆ ನಿನ್ನೆ ಕಳೆ ತಗ್ಸಿ ಸಾಕಾಗೋಯ್ತು ನೀರುಳ್ಳಿದ. ನಾವು ತಗ್ದರಿಗೆ ಏನಾಗಿಲ್ಲ, ಇವರಿಗೆ ಮನೆಗೆ ಒಂಚೂರು ಉಣ್ಣಕ್ತ ಅಂತ ಕೊಟ್ಟದಕ್ಕೆ ಅವ್ರಿಗೆ ಸುಸ್ತಾಗಿತ್ತು. ನಾನು ಕೊಯ್ಯಲ್ ನೋಡು, ಕೊಯ್ಸ್ಕೊಂಬರ್ತಿಲ್ಲ, ನೀನೇ ಕೊಯ್. ಏನಾರ ಮಾಡ್ಕೊಳ್ರಿ, ಅದು ನಡೀರಲ್ಲ, ಬ್ಯಾಗಾಗ ಹಾಕ್ಕೊಡ್ತೀನಿ, ಕೊಯ್ಸ್ಕೊಂಬರಂತ. ನಿಮ್ಮ ಅಣ್ಣಗೆ ತಿಂಡಿ ಗಿಂಡಿ ಮಾಡಿಕೊಟ್ಟಿದ್ದೆ ಇಲ್ಲೇ
ಮಾಡಿಕೊಟ್ಟಿದ್ದೆ ಕಣ್ರಿ, ತಿಂದು ಕುತ್ಕೊಂಡಿದ್ನ, ಬಂದೆ ತಗೋಣ ಒಂಚೂರು ಹಿಂಗೆ ಹೋಗ್ಬರ್ತೀನಿ ಅಂತ ಬಂದೆ. ಮತ್ತೆ ಕಾಯಿ ಕಣ ಕೊಡಕ್ಕೆ ಬಂದಾನೆ, ಏನು ಮಾಡ್ಕೊಳತ್ರು ನನಗೂ ಸಮಾಧಾನ ಆಗಲ್ಲ. ಸರಿ ನಡಿ. ಅಲ್ಲೇ 2,000 ರೂಪಾಯಿ ಹಾಕಿದ್ರಲ್ಲ, ಬಿಡಿಸ್ಕೊಂಬಂದ್ಯಾ? ಬಿಡಿಸ್ಕೊಂಬಂದಿದ್ದೆ. ಮತ್ತೀಗ ಅದ್ರಾಗ 500 ರೂಪಾಯಿದು ಕೋಳಿ ತಂದಿದ್ದು. ಅಮ್ಮ ಎಲ್ಲಿಗೆ ಹೋಗಿದ್ದಮ್ಮ ಇಷ್ಟ ತನಕ? ನಾನೆಲ್ಲ ಖಾರ ಜೋಡಿಸಿ ಅರ್ದಿಟ್ಟಿದ್ ಬಾ. ಅದೇನೆ ಮಗಳೇ, ಎಲ್ಲ ಜೋಡಿಸಿಟ್ಟೆ. ಆ ಮಿಕ್ಸಿಗೆ ಅರ್ಧೆ ಹತ್ಲಾಗೆ ಮತ್ತೆ ಕರೆಂಟ್ ಹೋದ್ರೆ ಯಾರು ದುಡ್ಡಿಗೆ ಅರಿತಾರೆ ಅಂತ. ಅವರೆಲ್ಲಮ್ಮ ಇಬ್ಬಳಾರು, ಅವ್ರೇನ್ ಮಾಡ್ತಾ ಇದಾರೆ? ಅಪ್ಪ ಓದ್ಕೊಂತಿದ್ರು ಕಣಪ್ಪ, ನಾನೇ ಎಲ್ಲ ಅರ್ಧೆ. ಅಮ್ಮ ಮಾಮ ಒಂದೇ ಸುಮ್ಮನೆ ಕುತ್ಕೊಂಡು ಪಾರಮ್ಮ, ಮಾತಾಡ್ಕೊಂತ ಕುತ್ಕ. ನಡಿಯವ, ಮಾತಾಡಿಸ್ತೀನಿ ರೀ. ಅಣ್ಣ ಭಾಳ ದಿವಸದ ಮೇಲೆ ಮನೆಗೆ ಬಂದು ಇಟ್ಕಂಡ್ರಿ, ಒಂದ್ ಜೊತೆ ಬಟ್ಟೆ ಕೊಟ್ಟು ಕಳ್ಸೋಣ ಅಂತ. ಒಂದ್ ಜೊತೆ ಬಟ್ಟೆ ತರ್ರಿ. ಅವರು ನಿನಗೆ ಕಾಯ್ಕಣ ಕೊಡೋದಿರ್ಲಿ, ನಾವೆಲ್ಲ ಅವ್ರಿಗೆ ಮಾಡಿ ಕಳ್ಸೋಷ್ಟೊತ್ತಿಗೆ ನಮ್ದೇ 1 to 2 ದುಡ್ಡು ಹೋಗ್ತವೆ. ಹಂಗೆ ಮಾತಾಡ್ಬೇಡ ಕಣ್ರಿ. ನಮಗೇನೋ ಅವ್ರ ದುಡ್ಡು ಅವ್ರು ಇದು ಕೊಡೋದು ಬೇಡ. ನಮಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹೂವು ತಂದು ಕೊಟ್ರೆ ಸಾಕು. ಇರೋನೋ ಬಣ್ಣ ಹೋಗ್ರಿ, ಆಗಾಗ್ಲ ಬರಲ್ಲ ಅಂತಕ್ಕಂದ್ರೂ ದುಡ್ಡಿಲ್ಲಿ ನೋಡ್ತಾಯಿ. ಕಳೆ ತೆಗಿಯ ಕೊಡೋಕೆ ನನ್ನ ಹತ್ರ ದುಡ್ಡಿಲ್ಲಲ್ಲಪ್ಪ ಅಂತ ಆ ತಿಮ್ಮಣ್ಣಂತ ಕಿಸ್ಕೊಂಡು ಕೊಟ್ಟಿದ್ದೀನಿ 200 ರೂಪಾಯಿನ. ಆಗಲಿ, ನಾನೇ ಕೊಡ್ತೀನಿ ಒಂದು 500 ರೂಪಾಯಿ. ಹೋಗ್ತಾರ್ರಿ? ಕೊಡು, ತರ್ತೀನಿ. ನಂಗೆ ಕೋಳಿ ಕೊಯ್ಸ್ಕೊಂಡು ಹಂಗೆ ತಗೊಂಬರ್ತೀನಿ. ಕೋಳಿ ಕೊಯ್ಸ್ಕೊಂಡು ಹಂಗೆ ತರೋ ಅಷ್ಟೊತ್ತಿಗೆ ನಮ್ಮ ಅಣ್ಣ ಮನೆಗೆ ಹೋಗಿರ್ತಾನೆ. ನೀವು ಕೋಳಿ ತಂದು ಕೊಟ್ಟು ಹೋಗ್ರಿ, ನಾವೆಲ್ಲ ಅಡುಗೆ ಮಾಡ್ತೀವಿ, ನೀವು ಹೋಗಿ ತರಂತ್ರಿ ನಿಧಾನಕ್ಕೆ. ಸರಿ ತಗ, ಕೊಡು ದುಡ್ಡು 500 ರೂಪಾಯಿ ತಗೊಳ್ರಿ. ಇದ್ರಾಗ 500 ರೂಪಾಯಿ ಐತೆ, ತಗೊಂಡೋಗಿ ತರೋಗ್ರಿ. ತಗೊಂಬರ್ತೀನಿ ತಗ. ಯಾವ ಕಲರ್ ತರೋಣ ರೀ? ನಮ್ಮ ಅಣ್ಣ ಯಾವಾಗಲೂ ಕಲರ್ ಶರ್ಟ್ಗಳೆಲ್ಲ ಹಾಕಂದಿಲ್ಲ. ಒಂದು ಬಿಳೆ ಶರ್ಟಿನ ಬಟ್ಟೆ, ಒಂದು ನೀಲಿ ಕಲರ್ ಪ್ಯಾಂಟ್ ತರ್ರಿ. ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿ ತರ್ರಿ. ಅದ್ರಾಗೂ ದುಡ್ಡು ಉಳಿಸ್ಕೊಂಡು ಅದ್ರಾಗೂ ಕುಡಿಯೋಕೆ ಇಡ್ಕೋಬೇಡ್ರಿ. ನಿಮ್ಮ ಅಣ್ಣ ಒಳ್ಳೆ ಬಟ್ಟೆ ತರ್ತೀನಿ. ಗಾಡ ಹೋಗ್ಬರೋದು. ನಮ್ಮ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ. ನಾವು ಹಾಕೋ ಕತೆ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವು ನಮ್ಮ ಕತೆ ನೋಡ್ಬೋದು. ಈಗ ನಾವು ಹೋಗಿ ಬರಲಾ? ನನ್ನ ಕತೆ ನೋಡ್ತಿರೋರಿಗೆಲ್ಲ ನನ್ನ ತುಂಬ ಹೃದಯದ ನಾವಿನ್ನು ಹೋಗಿ ಬರ್ತೀವಿ. ನಮ್ಮ ಕತೆ ಇಷ್ಟ ಆದರೆ ಲೈಕ್ ಮಾಡಿರಿ.